ಮಾಡ್ತಾ ಇದ್ರಿ, ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ, ಅದೆಲ್ಲ ಏನಿಲ್ಲ. ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗುತ್ತೆ, ಆದ್ರೆ ನೀವು ಸೈಲೆಂಟ್ ಆಗಿರ್ತೀರಾ. ಮತ್ತೆ ಹನುಮಂತು ಎದ್ರು ಗಾಂಧೀಜಿ ನಿಂತ್ರನು ವಿನ್ ಆಗ್ತಿರಲ್ಲ ಕರ್ನಾಟಕದಲ್ಲಿ. ಹೌದೌದು. ಅಲ್ಲ, ಏನಕ್ಕೆ ಏನಕ್ಕೆ ಅನಿಸ್ತು ನಿಮ್ಗೆ? ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತ ಮುಂದೆ ಅವನೇ ಗೆಲ್ಲೋನು ಕರ್ನಾಟಕದಲ್ಲಿ. ಪವರ್ ಏನಿದೆ ಹನುಮಂತವ್ರಿಗೆ ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ, ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಮಿಡಿಯನ್ನು, ಒಳ್ಳೆ ಆಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲಾ ಅದ್ಭುತಗಳನ್ನ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರೆ ನನ್ನನ್ನ ಅವ್ರು ಸುಪೀರಿಯರ್. ಅದಕ್ಕೆ ಹೇಳಿ ನಾನು, ನನಗಿಂತ ಸುಪೀರಿಯರ್ ಹನುಮಂತು. ಇವಾಗ ಹನುಮಂತ ಅವರು ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಸಿಂಪಲ್ ಆಗಿ ಕಾಣಿಸ್ತಾರೆ. ಗಾಂಧಿ ತಾತ ಇನ್ನು ಕಚ್ಚೆ ಪಂಚೆ ಮತ್ತೆ ಸೆಲ್ಲೆ ಹಾಕೊಂಡಿರ್ತಾರೆ. ಹೌದು, ಅವ್ರು ಇನ್ನೂ ಸರಳ ಅಲ್ವಾ? ಹೌದು ಹೌದೌದು. ಅದು ಕರ್ನಾಟಕದಲ್ಲಿ ಇವನೇ ಗೆಲ್ಲೋನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಬಡವ ಆಮೇಲೆ ಹಳ್ಳಿ ಹುಡುಗ ಅಂತ ಹೇಳಿ ಸಿಂಪತಿಯಿಂದ ಜನ ಓಟ್ ಹಾಕಿದ್ದಾರೆ, ಸಿಂಪತಿಯಿಂದ ಗೆಲ್ಸಿದ್ದಾರೆ ಅಂತೆಲ್ಲ ಕಾಮೆಂಟ್ಸ್ ಬರ್ತಿದೆ. ಅದಕ್ಕೆ ಏನ್ ಹೇಳ್ತೀರಾ? ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ರಿ ಅಂತ ತಗೊಂಡೋಗ್ಬಿಟ್ಟ. ಸೊ ಆ ಥರದಿಂದ ಇನ್ನೇನು ಮಾತಾಡ್ತೀರಾ ಪುಣ್ಯಕ್ಷೇತ್ರ ಭೇಟಿ ಯಾವಾಗ ಸರ್? ನಾನು ಯಾವಾಗಲೂ ಒಂದ್ಸತಿ ಹೋಗಿದ್ದೀನಿ ಸರ್. ಆ ತಮಾಷೆಗೆ ಸುದೀರ್ ಸರ್ ಹೇಳಿದ್ದು. ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಆಗ್ತೀನಿ. ಬರಂಗೆ ನೀವು ಜಾಯ್ನ್ ಆಗಿ. ಕ್ಲಾಸ್ ತಗೊಂತಾಳೆ ಏನು ಕಿಸ್ ಮಾಡಿಲ್ಲ ಮೇಡಮ್, ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು. ನಾನು ಕಿಸ್ ಮಾಡಿಲ್ಲ, ಸುಮ್ನೆ ನಿಂತಿರ್ತೀನಿ ಅಷ್ಟೇ. ಅದು ತಮಾಷೆಗೆ ಮಾಡಿದ್ದು, ಕಿಸ್ ಎಲ್ಲ ಏನಿಲ್ಲ. ಇಲ್ಲ ಸರ್, ಕಿಸ್ ಮಾಡ್ದೆ ಅಂತವ್ರೆ ಸರ್, ಹೇಳಿ ಸರ್. ಕಿಸ್ ಮಾಡಿಲ್ಲ, ನಾನು ಸುಮ್ನೆ ನಿಂತಿರ್ತೀನಿ ಅಷ್ಟೇ. ಹೀಗೆ ಕಿಸ್ ಎಲ್ಲ ಮಾಡಿಲ್ಲ ಸರ್, ಹೇಳಿ ಸರ್. ನಾನು ಕಿಸ್ ಮಾಡಿಲ್ಲ, ಸುಮ್ನೆ ಸರ್. ಕಿಸ್ ಮಾಡ್ದ? ಇಲ್ಲ ಸರ್, ಮಾಡಿಲ್ಲ ಕಿಸ್. ಇಲ್ಲ ಆಕ್ಚುಲಿ ಕಿಸ್ ಮಾಡಿಲ್ಲ. ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ. ಐಶುಗೆ ಒಳ್ಳೆ ಆಕ್ಟರ್ ಮೇಡಮ್ ಅಲ್ಲ. ಇಲ್ಲ ಕೊಟ್ಟಿಲ್ಲ ನಾನು, ಕೊಟ್ಟಿಲ್ಲ. ಸುಮ್ಮನೆ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ. ಪ್ರಕಾಶ್ ಸರ್, ಭವ್ಯ ಹನುಮಂತ ಅದು ಮಾಡಿದ ಶೋಗೆ ಸರ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡದೆ ಸರ್ ರಿಯಾಲಿಟಿ ಶೋ. ಇವಾಗ ಹೌದು, ಭವ್ಯ ಬೆನ್ನಿಸ್ತಾ ಇದ್ಲು, ಸ್ಕ್ರಿಪ್ಟೆಡ್. ನಾವು ಸರ್ ನಮ್ಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ. ಹೌದು, ಅದು ಸ್ಕ್ರಿಪ್ಟೆಡ್. ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್. ಸ್ಕ್ರಿಪ್ಟೆಡ್ ಅಂದ್ರೆ ರಿಯಾಲಿಟಿ ಶೋ ಆತರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿರಲ್ಲ, ಎಲ್ಲಿ ಇಟ್ಟಿರಿ? ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ. ನಿಮ್ಗೆ ಏನಾದ್ರೂ ಸಾಲ ಮಾಡಿದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ? ತೀರ್ಸೋಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲಗಳು ಏನ್ ಮಾಡಿದ್ವಿ ಯಾರಂದ್ರೆ ನಿನಗೆ ಹಂಗ ಕೇಳಿದ್ದು? ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದ್ 3 ತಿಂಗಳು ಉಳಿದಿಂದ ಕಟ್ಟಿಲ್ಲ, ಅದಷ್ಟ. ಅವ್ರಿಗೆ ಮನೆಯಲ್ಲಿ ಉತ್ತರ ಕನ್ನಡ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ ಜಗ್ಗ ನಾವು ಹೇಳಕ್ ಆಗಲ್ಲ. ಸರ್ ಕೊಡೋದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ವೆಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ತು. ಇನ್ನ ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದ್ರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು. ಅದನ್ನ ಮುಗಿಸ್ಕೊಂಡೆ. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಮೇಡಮ್. ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ. ಈ ತರ ನನ್ಗೆ ಆ ಜಾಕೆಟ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಆ ಜಾಕೆಟ್ ನಾನು ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ನು ತಿನ್ಬೇಕು ಅಂತ ಏನೋ ಆಸೆ ಇರಲಿಲ್ಲ. ಯಾಕಂದ್ರೆ ನಮಗೆ ತುಂಬಾ ಆಸೆಗಳಿತ್ತು. ಬಟ್ ಅದೇ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನನಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದ್ರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ, ಅದನ್ನ ಆ ಜಾಕೆಟ್ನ ಮಾಡಕ್ಕೆ 1.5 ತಿಂಗಳಾಗಿದೆ. ಆಮೇಲೆ
ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ, ಸಾಕಷ್ಟೇ. ಹನುಮಂತ್ ಅವರೇ, ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ. ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರೋ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು? ಅಣ್ಣ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ ನೋಡ್ದಾಗ ಅಣ್ಣ ಅಲ್ಲ, ಅಲ್ಲ, ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ ಮೊಬೈಲ್ ನೋಡಿದಾಗ ಎಲ್ಲರಿಗೂ ಇಷ್ಟ ಆಗ್ತಾರೆ, ಎಲ್ಲರೂ ಇಷ್ಟ. ಹಂಗೇನಿಲ್ಲ. ಅದಕ್ಕ ನಾನು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿದ್ದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಬ್ರೆ ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರು ಪರಿಚಯ ಇದ್ರ. ಅಂದ್ರೆ ನಾವು ಅಲ್ಲಿ ಬೇರೆ ನಮ್ಮ ಜಿ ಕನ್ನಡದಾಗಿತ್ತಲ್ಲ, ಸ್ವಲ್ಪ ಪರಿಚಯ ಇದ್ರಕ್ಕ, ಅಷ್ಟ ಗೊತ್ತಿಲ್ಲ. ರಜತ್ ಅವರೇ, ನೀವ್ ಯಾರನ್ನ ಪರ್ಸನಲಿ ಕರೆದು ಪಾರ್ಟಿ ಕೊಡ್ತೀರಾ? ಇಲ್ಲಿ ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ಪ್ರಕಾಶ್ ಸರ್, ಈ ಸತಿ ಬಿಗ್ ಬಾಸ್ ತಪ್ಪು ಅಂತ ಜಾಸ್ತಿ ಜನ ಹೇಳಿದ್ರು. ಅದೇ ಲಾಸ್ಟ್ ವೀಕಲ್ಲಿ ಫಿನಾಲೆ ವೀಕಲ್ಲಿ ಇನ್ನೂರೈದು ಕೂಡ ಜಾಸ್ತಿ